ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಿನ್ನು ಚುಕ್ಕಿ ಯೂಟ್ಯೂಬ್ ಚಾನಲ್. ನಾವು ನೋಡ್ರಿ ಇವತ್ತು ಫಿಶ್ ಫ್ರೈ ಮಾಡೋಕ್ಕೆ ಫಿಶ್ ನಮ್ಮ ಕಾಕಾರ ಕೊಟ್ಟು ಹೋಗ್ಯಾರ, ಹಾಗಾಗಿ ಫಿಶ್ ಫ್ರೈ ಮಾಡತ್ತೀವಿ. ಫಿಶ್ ನೋಡ್ರಿ ಇನ್ನೂ ಜೀವಂತ ಅದಾವ, ಇಲ್ಲೇ ಹಿಡ್ಕೊಂಬಂದು ಕೊಟ್ಟಿದ್ರು ಅವರು. ನಮ್ಮ ಚುಕ್ಕಿ ಮತ್ತು ಚಿನ್ನಿ ಇಬ್ಬರು ನೋಡ್ಕೊತ ನಿಂತಾರಿ ಮುಂದೆ. ಇದು ಜೀವಂತ ಐತಿ, ಒಂದು 3-4 ಜೀವಂತ ಇದ್ದು. ಇನ್ನು ನನಗೆ ಮುಟ್ಟಾಕಲು ಹೆದರಿಕೆ ಬರತ್ತಿತ್ತು. ಚಿನ್ನಿಗೆ ಮತ್ತು ಚುಕ್ಕಿಗೆ ಫಿಶ್ ಫ್ರೈ ಭಾಳ ಇಷ್ಟ ಆಕೈತಿ. ನಮ್ಮ ಮನೆಯೊಳಗೆ ಇಲ್ಲಿ ನಮ್ಮ ಮನೆಯವರು ಮತ್ತು ನಮ್ಮ ಅಮ್ಮ ತಿನ್ನಂಗಿಲ್ಲ, ಹಾಗಾಗಿ ನಾವು ಫಿಶ್ ಫ್ರೈ ಮಾಡೋಂಗೇ ಇಲ್ಲ. ಇವತ್ತು ಅವ್ರು ಹೊಂಟಿದ್ರೆ ಹಿಡ್ಕೊಂಡು ಬರ್ತೇನೆ ಅಂಥೇಳಿ, ಆವಾಗ ಇವ್ರು ನಮ್ಮ ಮನೆಯವರು ಇವ್ರಿಗೂ ತಂದು ಕೊಡ್ರಿ ಅಂತ ಅಂದಿದ್ರು, ಹಾಗಾಗಿ ನಮ್ಮ ಕಾಕಾರ ಕೊಟ್ಟು ಹೋಗಿದ್ರು. ನೋಡಿರಿ ಎಷ್ಟು ಮಸ್ತ್ ಅದಾವೆ, ಫ್ರೆಶ್ ಅದಾವೆ ನೋಡ್ರಿ. ಇಂಥ ಫಿಶ್ ಎಲ್ಲ ಸಿಟಿ ಒಳಗೆ ಸಿಗಂಗಿಲ್ಲ ಜಾಸ್ತಿ, ಯಾಕಂತ ಹೇಳಿದ್ರೆ ಅಲ್ಲೇ ಹಿಂಗೆಲ್ಲೂ ಹೊಳೆ ಕೆರೆ ಹಿಂಗೇನು ಇರೋಂಗಿಲ್ಲ ಹಿಡ್ಕೊಂಬರಕ್ಕೆ. ಇಲ್ಲೇ ಇರೋದ್ರಿಂದ ಅವರು ಹಿಡ್ಕೊಂಬಂದಿದ್ರು ಅಂಥೇಳಿ ನಮಗೂ ಸಿಕ್ತು ಜೀವಂತ ಇದ್ದಿದ್ದು ನೋಡೋಕೆ. ಚಿನ್ನಿ ಮತ್ತು ಚುಕ್ಕಿ ಜೀವಂತಿರೋ ಫಿಶ್ ಫಸ್ಟ್ ಟೈಮ್ ನೋಡತ್ತಿದ್ರಿ. ಅಂದರೆ ಫಿಶ್ ಪಾಟ್ನಾಗಿರೋವೆಲ್ಲ ನೋಡಿರ್ತಾರೆ, ಹಿಂಗೆ ತಿನ್ನೋ ಫಿಶ್ಶೇ ಜೀವಂತ ಇದ್ದಿದ್ದು ನೋಡಿದ್ದಿಲ್ಲ ಅವ್ರು ಯಾವಾಗೂ. ಇದು ಫಸ್ಟ್ ಟೈಮ್ ನೋಡಿದ್ರು, ಹಾಗಾಗಿ ಇಬ್ಬರು ಭಾಳ ಖುಷಿಯಿಂದ ಜಿಗ್ದಾಡಕತ್ತಿದ್ರು. ತೋರಿಸ್ತೇನೆ ನೋಡ್ರಿ ಅವ್ರು ಎಷ್ಟು ಜಿಗ್ದಾಡಕತ್ತಾರಂಥೇಳಿ. ಚುಕ್ಕಿ ಏನದು? ಚುಕ್ಕಿ ಫಿಶ್. ಇಲ್ಲಿ ನೋಡು, ನನ್ನ ಕಡೆ ನೋಡು, ನನ್ನ ಕಡೆ ನೋಡು, ಏನದು? ಫಿಶ್ ಅಂತ್ರಿ. ನಮ್ಮ ಚುಕ್ಕಿ ನೋಡ್ರಿ ಫಿಶ್ ಫಿಶ್ ಅನ್ನತಾಳ್ರಿ. ಫಿಶ್ ಅನ್ನಕ ಇನ್ನು ಮಾತಾಡಂಗಿಲ್ಲ. ಏನು ಚುಕ್ಕಿ? ಮೀನಾ ತಂದಾರಿ ನಮ್ಮ ಮನ್ಯಾಗ. ನೋಡ್ರಿ ಹೆಂಗದವಂತ. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗ. ಬಾಯ್. ನೋಡ್ರಿ ನಮ್ಮ ಚಿನ್ನಿ ಮತ್ತು ಚುಕ್ಕಿ ಎಷ್ಟು ಖುಷಿಲೆ ಈ ಫಿಶ್ ನೋಡಿ ಜಿಗ್ದಾಡಕತ್ತಾರಂತೇಳಿ. ಬರ್ರಿ ಬಡ ಬಡ ಫಿಶ್ ಫ್ರೈ ಮಾಡೋಣ್ರಿ. ಇವೆಲ್ಲ ಕ್ಲೀನ್ ಮಾಡ್ಕೋಬೇಕು, ಮಾಡ್ಕೊಂಡು ಸಿಗ್ತೇನೆ. ಯಾರು ಬಂದು ನೋಡಿ ಹೊರಗೆ ಯಾರು ಬಂದರು? ತೆಗಿಬೇಡ. ನೋಡಿರಿ ನಾನು ಫಿಶ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ನನಗೆ ಇದು ಹೆಚ್ಚಾಗಿ ಕ್ಲೀನ್ ಮಾಡೋಕ್ಕೆ ಬರೋಂಗಿಲ್ಲ, ಯಾವಾಗಾರ ಒಮ್ಮೆ ಮಾಡೋದ್ರಿಂದ. ಮಮ್ಮಿಯವ್ರ ಮನೆಗೆ ಹೋದಾಗ ಅವರ ಮಾಡಿರ್ತಾರೆ, ಬರೀ ತಿಂದು ಬರ್ತೇನೆ. ನನಗೆ ಅದ್ರ ಬಗ್ಗೆ ಕ್ಲೀನ್ ಮಾಡೋದಿಲ್ಲ ಅಷ್ಟೊಂದು ಗೊತ್ತೈತಿ, ಆದ್ರೆ ಮಾಡೋಕ್ಕೆ ಬೇಜಾರು, ಭಾಳ ಲೇಟ್ ಆಕೈತಿ, ಎಕ್ಸ್ಪೀರಿಯೆನ್ಸ್ ಇಲ್ಲ. ಆದರೂ ಗುದ್ದಾಡ್ಕೊತ ಅಷ್ಟು ಫಿಶ್ ಎಲ್ಲ ಕ್ಲೀನ್ ಮಾಡ್ಕೊಂಡೇನಿ ರೀ. ಅದಕ್ಕೆ ಹುಣಸೆಹಣ್ಣು ಮತ್ತು ಉಪ್ಪು ಖಾರ ಮಸಾಲೆ ಎಲ್ಲ ಹಾಕಿ ಫಿಶನ್ನು ಸ್ವಲ್ಪ ಹೊತ್ತು ನೆನೆ ಹಾಕ್ಬಿಟ್ಟೇನಿ ರೀ. ಸ್ವಲ್ಪ ಕಾರ್ನ್ಫ್ಲೋರ್ ಹಿಟ್ಟು ಹಾಕೀನಿ. ಈಗ ಅದೆಲ್ಲ ಸ್ವಲ್ಪ ಹೊತ್ತು ನೆಂದೈತಿ. ಅದಕ್ಕೆ ನಾನು ಬಾಂಬೆ ರವಾಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ ಮತ್ತು ಉಪ್ಪು ಮಿಕ್ಸ್ ಮಾಡಿ ಇಟ್ಕೊಂಡೀನಿ. ಈಗ ಅದ್ರೊಳಗೆ ಡಿಪ್ ಮಾಡಿ ಫ್ರೈ ಮಾಡ್ಕೊಂಬಿಡ್ತೇನೆ ರೀ. ಇದು ನೋಡ್ರಿ ಹಿಂಗೆ ಮಾಡಿ ಇಟ್ಕೊಂಡೇನಿ. ಮತ್ತು ಹಿಂಗೆ ಕಲಸಿಟ್ಕೊಂಡಿದ್ದೆ ಮೀನ, ಅದನ್ನು ಅದ್ರೊಳಗೆ ಎದ್ಕೊಂಡು ಈಗ ಕರಿಯೋದಿದ್ರೆ ಕರಿಬೋದು ರೀ. ನಾನು ಕರಿಯಾಕತ್ತಿಲ್ಲ, ಹಂಗೆ ತೆವಿ ಮೇಲೆ ಸಣ್ಣ ಉರಿ ಒಳಗೆ ಎಣ್ಣೆ ಹಾಕಿ ಬೇಯಿಸ್ಕೊಳಕತ್ತೀನಿ. ಇಷ್ಟು ಮಾಡ್ಕೊಂಡ್ರೆ ನಮ್ಮ ಫಿಶ್ ಫ್ರೈ ರೆಡಿ ಆಕ್ಕವ್ರಿ. ನಾನು ಮತ್ತು ಚಿನ್ನಿ ಚುಕ್ಕಿ ನೋಡ್ರಿ 3 ಮಂದಿ ತಿನ್ನೋರು. ನಮ್ಗೆ ಇಷ್ಟ ಆದ್ರೆ ಸಾಕಾಕೈತಿ ರೀ, ಭಾಳ ಆಕೈತಿ, ಮತ್ತು ಇದು ಹೆಚ್ಚಾಕೈತಿ. ತಿನ್ನೋಕ್ಕೆಲ್ಲ ಈಸಿ ರೀ, ಆದರೆ ಇದೇನು ಕ್ಲೀನ್ ಮಾಡೋದು ನನಗೆ ಅಷ್ಟೊಂದು ಬರೋಂಗಿಲ್ಲ, ಹಾಗಾಗಿ ಭಾಳ ಹೊತ್ತು ಅನ್ನಿಸ್ತು ನನಗೆ. ನಮ್ಮ ಮನ್ಯಾಗ ನಮ್ಮ ತಮ್ಮ ಮತ್ತು ನಮ್ಮ ಮಮ್ಮಿಯವ್ರು ಕ್ಲೀನ್ ಮಾಡ್ತಾರೆ. ನಮ್ಮ ಚಿನ್ನಿ ನೋಡ್ರಿ ನಾ ಫ್ರೈ ಮಾಡ್ತೀನಿ ಅಂಥೇಳಿ ನಡಕ್ಕೆ ಕೈ ಹಾಕತ್ತಾಳ. ಕೈ ಸುಟ್ಗಿಟ್ಟಿತ್ತು ಅಂಥೇಳಿ ನನಗೆ ಹೆದರಿಕೆ. ತೆವಿ ಬಿಸಿ ಇರ್ತೈತಿ ರೀ, ಹತ್ತಿ ಬಿಡ್ತೈತಿ, ಹಾಗಾಗಿ ನಾ ಹಾಕ್ತೀನಿ ಅನ್ನತೀನಿ. ಅಕ್ಕಿ ನಾನು ಹಾಕ್ತೀನಿ ಅಂಥೇಳಿ ಅಕ್ಕಿಗೆ ಅಷ್ಟು ಫಿಶ್ ಫ್ರೈ ಅಂದ್ರೆ ಅಷ್ಟು ಇಷ್ಟ ರೀ. ಅಲ್ಲಿ ಹುಬ್ಳಿಗೆ ಹೋದ್ರೆ ಒಳ್ಳೊಳ್ಳೆ ಫಿಶ್ ಫ್ರೈ ಮಾಡಿಸ್ಕೊಂಡು ತಿಂತಾಳೆ ಅವ್ರ ಅಮ್ಮನ ಕಡೆ. ಇಲ್ಲ ಮನ್ಯಾಗ ನಾವು ಹೆಚ್ಚಾಗಿ ಮಾಡೋಂಗಿಲ್ಲ, ಯಾರು ತಿನ್ನಂಗಿಲ್ಲ ಅಂದ್ರೆ ನಮಗೂ ಮಾಡ್ಕೊಂಡು ತಿನ್ನೋಕೆ ಮನಸ್ಸು ಬರೋಂಗಿಲ್ಲ ರೀ. ಅವರು ಇಬ್ಬರು ತಿಂತಿದ್ರೆ ನಾವು ತಿಂತಿದ್ವಿ, ಅವ್ರು ತಿನ್ನಂಗಿಲ್ಲ, ಹಾಗಾಗಿ ನಮಗೂ ಮಾಡ್ಕೊಳಕ್ಕೆ ಮನಸ್ಸಾಗಂಗಿಲ್ಲ. ಹಾಗಾಗಿ ಹೆಚ್ಚಾಗಿ ನಾವು ಫಿಶ್ ತರ್ಸಂಗೇ ಇಲ್ಲ. ಅಲ್ಲೇ ಹೋದಾಗ ಅವ್ರು ಮಾಡಿರ್ತಾರೆ, ತಿಂದು ಬಂದಿರ್ತೀವಿ. ನೋಡೋಣ ಬರ್ರಿ. ನಾನು ಚಿನ್ನಿನ ಪ್ರೆಗ್ನೆಂಟ್ ಇದ್ದಾಗ ಒಮ್ಮೆ ಮಾಡಿದ್ದೆ ರೀ ಫಿಶ್ ಈ ಮನೆಯೊಳಗೆ, ಮತ್ತು ಹೊಳ್ಳಿ ಇವತ್ತು ಮಾಡತ್ತೇನೆ. ಅದು ನೋಡಿರಿ ನಮ್ಮ ಫಿಶ್ ಅಂತೂ ಮಸ್ತಾಗಿ ರೆಡಿಯಾಗಿದ್ದು. ನಾನು ನೆಕ್ಸ್ಟ್ ಡೇ ಬೆಳಿಗ್ಗೆ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ.
ನೆಕ್ಸ್ಟ್ ಡೇ ಏನಪ್ಪ ಕಾರ್ಯಕ್ರಮ ಅಂದ್ರೆ ಇವತ್ತು ನೋಡ್ರಿ ನವರಾತ್ರಿ ವಿಶೇಷ. ಫಸ್ಟ್ ಮನೆ ಕ್ಲೀನ್ ಮಾಡ್ಕೋಬೇಕ್ರಿ. ಹಾಗಾಗಿ ನಮ್ಮ ಹಳೆ ಮನೆಯೊಳಗಿನ ಎಲ್ಲ ಸಾಮಾನು ಎತ್ತಿ ಹೊರಗಿಟ್ಟೇವಿ. ನಮ್ಮ ಮನೆಯವ್ರನ್ನೂ ಕ್ಲೀನ್ ಮಾಡ್ತೀನಿ ಬಂದ ಅಂತ ಹೇಳ್ಯಾರ. ಹಾಗಾಗಿ ಎಲ್ಲ ಖಾಲಿ ಮಾಡಿ ಇಟ್ಟೇವಿ. ನಾನು ಮತ್ತು ಅಮ್ಮ ಸೇರಿ. ನಮ್ಮ ಮನೆಯವರು ಬರೋಂಗಿಲ್ಲ, ಆಮೇಲೆ ನಾನು ಬೇರೆ ಕಡೆ ಹೋಗೋದೈತಿ ಅಂತ ಹೇಳಿದ್ರೆ, ಹಾಗಾಗಿ ಅಮ್ಮ ಮತ್ತು ನಾನು ಕ್ಲೀನ್ ಮಾಡೋದು ಬಿದ್ದೈತ್ರಿ. ಇದನ್ನು ನೋಡೋಣ್ರಿ ಸುಣ್ಣ ಯಾವಾಗ ಹಚ್ತೀವಿ ಹೆಂಗೆ ಅಂಥೇಳಿ. ಇದು ನೋಡ್ರಿ ನಮ್ಮದು ಬಾಗ್ಲ ಇಷ್ಟು ಪಳ್ಳೈತಿ, ಹಾಗಾಗಿ ಅರ್ಬಿ ತುರ್ಕಿರ್ತೀವಿ. ಇಲ್ಲೇ ಹಾವಿನ ಮರಿವು ಎಲ್ಲ ಬರ್ತಾವ್ರಿ, ಹಾಗಾಗಿ ಅರ್ಬಿ ತುರ್ಕಿರ್ತೀವಿ ಇಲ್ಲಿ ಬಾಗ್ಲಕ್ಕೆ. ಯಾವಾಗೂ ಇಲ್ಲೇ ಒಲೆ ಐತಿ. ನಾವೀಗ ಹೆಚ್ಚಾಗಿ ಒಲೆ ಯೂಸ್ ಮಾಡ್ಲಾರ್ದಕ್ಕೆ ಅದನ್ನೇನು ಯೂಸ್ ಮಾಡಂಗಿಲ್ಲ ರೀ. ಇದು ನೋಡ್ರಿ ನಮ್ಮ ಹಳೆ ಮನೆದ ಹಿತ್ತಲ ಬಾಗ್ಲ. ಇನ್ನೂ ಎಲ್ಲ ಹೊರಗಿಂದ ಸಾರಿಸೋದು ಉಳಿದೈತ್ರಿ. ಒಳಗಷ್ಟು ಸಾರಿಸ್ಕೊಂಡು ಒಳಗಿಂದ ಒರೆಸ್ಕೊಳಕತ್ತಿದ್ದೆ. ಚಿನ್ನಿ ಜಗಳ ನೋಡ್ರಿ ಇಲ್ಲಿ. ಚಿನ್ನಿ ಅವ್ರ ಅಮ್ಮನ ಫೋನ ಮ್ಯಾಗಿಂದ ಚಲ್ಲಾಳಂತ್ರಿ. ಏನೋ ತೊಗೊಳಕ್ಕೆ ಹೋಗ್ಯಾಡ್ರಿ, ಕೆಳಗೆ ಬಿದ್ದೈತಿ. ಹಾಗಾಗಿ ಅಳಾಕತ್ತಿದ್ಲ. ನಾ ಹೊಡಿತೇನೆ ಅಂಥೇಳಿ ಮೊದಲು ಅಳಾಕತ್ಬಿಟ್ಟಾಳಕ್ಕಿ. ಈಕಿ ಚುಕ್ಕಿ ನೋಡ್ರಿ ಹೆಂಗೆ ನಾಟಕ ಮಾಡ್ತಾಳೆ. ಏನೋ ಒಂದು ತೊಗೊಂಡಾಡ್ರಿ ಓದೋದು ಅಂಥೇಳಿ ತೋರ್ಸಾಕತ್ತಾಳೆ. ಈಗೀಗ ನಾವು ಹೊಡಿಲಿಲ್ಲ ಅಂಥೇಳಿ ಜಿಗ್ದಾಡಕತ್ಲ ನೋಡ್ರಿ. ಮತ್ತು ಈಗ ನೋಡ್ರಿ ಇಲ್ಲಿದು ಎಲ್ಲ ಒರೆಸ್ಕೊಳಕತ್ತೇನೆ ಪೂರ. ಇದಿಷ್ಟು ಒರೆಸ್ಕೊಂಡ್ರೆ ಈ ಮನೆದು ಸಾರಿಸೋದು ಮುಗ್ದಂಗೆ ಆಕೈತ್ರಿ ಇವತ್ತು. ಇನ್ನೂ ಆಚೆ ಕಡೆ ಮನೆ ಸಾರಿಸ್ಬೇಕ್ರಿ. ಅಲ್ಲಿ ಇವೆಲ್ಲ ಸಾಮಾನು ಹೊರಗಿಡಬೇಕು, ಬಾಂಡೆ ತಿಕ್ಕಬೇಕು, ಹಾಸಿಗೆ ಒಗಿಬೇಕು. ಈ ಹುಡುಗರು ಭಾಳ ಕಾಡ್ತಾವ್ರಿ. ಇವ್ರನ್ನ ಕರ್ಕೊಂಡು ನಮ್ಮ ಚುಕ್ಕಿ ಅಂತೂ ಒಂದೊಂದು ಸರಿ ಕೈ ಬಿಟ್ಟು ಸರ್ದಾಡಂಗೆ ಇಲ್ಲ. ನೋಡೋದ್ರಿ ಯಾವಾಗ ಮಾಡೋದಾಕೈತಿ ಅಂಥೇಳಿ. ಆದಷ್ಟು ದಿನ ಮಾಡ್ಕೊಳ್ಳೋದು. ಇನ್ನು ಜಲ್ದಿನ ಚಾಲೂ ಮಾಡಿದ್ವಿ. ಆಚೆ ಕಡೆ ಮನೆ ಕ್ಲೀನಿಂಗ್ ಎಲ್ಲ ಮುಗೀತು. ಈಚೆ ಕಡೆ ಸ್ಟಾರ್ಟ್ ಮಾಡ್ಕೊಂಡಿವಿ. ನೋಡ್ರಿ ಎಲ್ಲ ಮನೆ ಹೆಂಗೆ ಹರಿವೈತಿ ಅಂಥೇಳಿ. ಎಲ್ಲ ಕಡೆ ಅರ್ಬಿ ಬಾಂಡೆ ಎಲ್ಲ ಖಾಲಿ ನೋಡ್ರಿ ಹೆಂಗೆ ಕಾಣಿಸತೈತೆ ನಮ್ಮ ಮನೆ. ಇಲ್ಲೇ ಒಂದಿಷ್ಟು ಬಾಂಡೆ ತಿಕ್ಕಿಟ್ಕೊಂಡಿದ್ದು ಅದಾವು. ಎಷ್ಟು ಒರೆಸೋದೈತ್ರಿ ಇನ್ನೂ ಬಾಕಿ. ಬೇರೆ ಎಲ್ಲ ಒರೆಸೈತಿ. ನಮ್ಮ ಮನೆಯವ್ರನ್ನೂ ಒಂದೊಂದು ಕಡೆ ಪೇಂಟ್ ಹಚ್ಚಾರ. ಇನ್ನೊಂದು ಸ್ವಲ್ಪ ಪೇಂಟನ್ನು ಹಚ್ಚೋದು ಬಾಕಿ ಐತಿ. ಇವತ್ತು ರಾತ್ರಿ ಬಂದು ಹಚ್ತೇನೆ ಅಂದಾರಿ. ಇವ್ರು ಕೆಲ್ಸಕ್ಕೆ ಹೋಗ್ಯಾರ. ಕೆಲಸದ ಮೇಲೆ ಸುಟ್ಟಿನೂ ಇಲ್ಲ, ಹಾಗಾಗಿ ಬ್ಯುಸಿ ಅದಾರ. ನೋಡ್ರಿ ಗ್ಯಾಸ್ ಕಟ್ಟಿ ಎಲ್ಲ ತೊಳ್ಕೊಂಡಾಗೈತಿ. ಈಗ ಗ್ಯಾಸ್ ಅಷ್ಟು ತೊಳ್ಕೊಂಡು ಮ್ಯಾಲೆ ಇಡ್ಬೇಕು. ನಮ್ಮ ಚುಕ್ಕಿ ಹೇಳಕತ್ತಾಳ್ರಿ ಚಿನ್ನಿಗೆ ಫೋಟೋ ತೆಗಿ ಅಂಥೇಳಿ. ಆಕಿಗೆ ಫೋಟೋ ಅಂತ ಪೂರ ಅನ್ನಕ್ಕೆ ಬರಂಗಿಲ್ಲ ರೀ. ಪೋತೋ ಅಂತಾಳೆ. ನೋಡ್ರಿ ಆಕಿ ಒಂದು ಮುಡ್ಕ ಫೋನ್ ಹಿಡ್ಕೊಂಡು ನಿಂತಾವ ನೋಡ್ರಿ ಫೋಟೋ ತೆಗಿಯಾಕೆ. ಮತ್ತು ವಿಡಿಯೋ ಆಕಿ ಕಡೆ ತೋರ್ಸಕತ್ಕೊಳ್ಳೆ ಮುಖ ಮುಚ್ಕೋತಾಳೆ. ಭಾಳ ಅಂದ್ರೆ ಭಾಳ ಬೆರಕೆ ಅದಾಳ್ರಿ ಈಕಿ ಜೋಡಿ ಹೆಂಗೆ ಟೈಮ್ ಹೋಗ್ತೈತಿ, ದಿನ ಹೆಂಗೆ ಕಳೀತೈತಿ ಅಂಥೇಳಿ ಗೊತ್ತಾಗಂಗಿಲ್ಲ ಒಂದೊಂದು ಸರಿ. ಆಕಿ ಸ್ವಲ್ಪ ಹೊತ್ತು ಮಕ್ಕೊಂಡಿದ್ಲಂದ್ರೆ ಎಲ್ಲರೂ ಹೋಗಿದ್ಲಂದ್ರಂತೂ ಭಾಳ ಬೇಜಾರಾಕೈತಿ. ನೋಡ್ರಿ ನಮ್ಮ ಗ್ಯಾಸ್ ಕಟ್ಟಿ ಕ್ಲೀನ್ ಆಗೈತಿ. ನಮ್ಮ ಚಿನ್ನಿ ಮಾಡತ್ತಾಳ್ರಿ ವಿಡಿಯೋ. ತನಗೆ ತಿಳಿದಳೆ ಹಿಡ್ದಾಳ ಫೋನ್ ತೊಗೊಂಡು. ಸಾರಿಸೋದೆಲ್ಲ ಮುಗೀತ್ರಿ ಇವತ್ತಿಗೆ. ನಾನು ಅಮ್ಮ ಇಲ್ಲಿ ಹಾಸಿಗೆ ತೊಗೊಳಕ್ಕೆ ಬಂದೇವಿ. ಈಚೆ ಕಡೆ ಮನ್ಯಾಗ ಇಟ್ಟಿದ್ವಿ ಒಗೆದಿದ್ದೆಲ್ಲ ಅರ್ಬಿ, ಹಾಗಾಗಿ ತೊಗೊಂಡು ವಾಪಸ್ ಹೊಂಟೇವಿ. ಮನೆಯೊಳಗೆ ಈ ಕಡೆ ಮನೆಯೊಳಗೆ ಅರ್ಧ ಸಾಮಾನು ಹೊಂದಿಸ್ಕೊಂಡಿರಿ, ಮತ್ತು ಅರ್ಧ ಸಾಮಾನು ಹೊಂದಿಸ್ಕೊಂಡಿಲ್ಲ. ಏನು ನೋಡಿರಿ? ನಮ್ಮ ಊರಾಗ ರ್ಯಾಂಬೋ ಕಂಡೈತ್ರಿ. ನಾ ಫಸ್ಟ್ ಟೈಮ್ ನೋಡ್ರಿ ಎಲ್ಲೈತಂದ್ರೆ ಅಲ್ಲಿ ಚಿನ್ನಿ ನೋಡ್ರಿ ಕಾಮನ್ ಬಿಲ್ ಕಾಣ್ಸಾಕತ್ತಿತ್ತು. ಹಾಗಾಗಿ ಹೊರಗೆ ಬಾ ಅಂಥೇಳಿ ಕರೆ ಹಾಕತ್ತಿದ್ಲ. ಹಾಗಾಗಿ ನಾವು ನೋಡಕ್ಕೆ ಬಂದಿದ್ವಿ. ನೋಡ್ರಿ ಹೆಂಗೆ ಕಾಣಿಸಾತೈತಿ ಅಂತೇಳಿ. ಎಷ್ಟು ಚಂದ ಕಾಣಿಸಾತೈತಿ. ನಾನು ನೋಡ್ಲಾರ್ದೆ ಎಷ್ಟೋ ದಿನ ಆಗಿತ್ತು. ನಾನು ನೋಡಿದ್ದೆ. ನೀನೇ ನೋಡಿದ್ವಿ. ನಾನು ನಿನಗೆ ತೋರ್ಸೇನೆ. ಏನಂತ ರ್ಯಾಂಬೋ ನೀನು ನನಗೆ ತೋರ್ಸೇನೆ ಅಂದಿದ್ದಲ್ಲ, ನಾನೇ ನಿನಗೆ ತೋರ್ಸೇನೆ. ಹೌದನು? ಮಮ್ಮಿ ಇನ್ನೊಂದು ಹತ್ತತ್ತಲ್ಲ ಮೇಲೆ. ನಮ್ಮ ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ್ರಿ.